ನಮಸ್ಕಾರ. ನಾವು ನೀವೆಲ್ಲ ನಮ್ಮ ಮಕ್ಕಳನ್ನು, ನಮ್ಮ ಮಿತ್ರರನ್ನು, ನಮ್ಮ ಬಂಧು ಬಳಗವನ್ನು ಭಾಳಷ್ಟು ಪ್ರೀತಿಸ್ತೀವಿ ಅಂತ ಹೇಳ್ತೀವಿ. ಭಾಳ ಪ್ರೀತಿ ಅದ ನನ್ನ ಮೇಲೆ, ಭಾಳ ಕಾಳಜಿ ಅದ ನನಗೆ ಅಂಥೇಳಿ ನಾವು ಹೇಳ್ತಿರ್ತೀವಿ ಮತ್ತು ತೋರಿಸ್ತಿರ್ತೀವಿ ಆ ಕಾಳಜಿ ಪ್ರೀತಿಯನ್ನು. ಇತರರು ಕೂಡ ನಮ್ಮ ಮೇಲೆ ಸಾಕಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ, ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ, ಕಾಳಜಿಯನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ನಾವು ಖುಷಿಯಿಂದ ಸ್ವೀಕರಿಸ್ತೀವಿ. ಅವ್ರು ನಮ್ಮ ಕಾಳಜಿ ಮಾಡಕತ್ತಾರ ನಮಗೆ ಖುಷಿಯಾಗುತ್ತೆ. ಈ ರೀತಿ ಪ್ರೇಮ ಪರಸ್ಪರರಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಆದರೆ ಅದು ನಿಜವಾದ ಪ್ರೇಮನ ಅಂತಂದಾಗ ಅಲ್ಲಿ ಎಷ್ಟು ಪ್ರೇಮ ನಿಜ ಅದ, ಎಷ್ಟು ಪ್ರೇಮ ಸುಳ್ಳಾದ ಅನ್ನೋದು ಗೊತ್ತಾಗ್ತದೆ. ಒಂದು ಕಥೆ ಇದೆ ಇಲ್ಲಿ. ಸೂರ್ಯ ಮತ್ತು ಕತ್ತಲನ್ನ ಕತೆ. ಕತ್ತಲು ದೇವರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತದೆ, ನನಗೆ ಸೂರ್ಯ ಒಟ್ಟ ಇರಕ್ಕೆ ಕೊಡಲಾಗಿಲ್ಲ, ದಿನಪೂರ್ತಿ ನಾನು ಅವನಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಿರ್ತೀನಿ, ರಾತ್ರಿ ಆದ ತಕ್ಷಣ ಎಲ್ಲೋ ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಂತಿರ್ತೀನಿ, ಮತ್ತೆ ಬಂದ್ಬಿಡ್ತಾನ, ಮತ್ತೆ ಎದ್ದು ಓಡೋಕೆ ಶುರು ಮಾಡ್ತೀನಿ. ಈ ರೀತಿಯಾಗಿ ನನ್ನ ಬದುಕು ಬಹಳಷ್ಟು ಕಷ್ಟಕ್ಕೆ ಸಿಕ್ಬಿಡ್ತದ, ಆ ಸೂರ್ಯನಿಂದ ನನಗೆ ಮುಕ್ತಿ ಕೊಡುವುದು ಅಂಥೇಳಿ ಕತ್ತಲು ಪರಮಾತ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತದೆ. ಕತ್ತಲಿನ ಪ್ರಾರ್ಥನೆಯನ್ನು ಕೇಳಿ ಜಗತ್ತಿನಲ್ಲಿ ಭಾಳ ಅನ್ಯಾಯ ಆಗ್ತದ ಅಂತೇಳಿ ಸೂರ್ಯನನ್ನು ಕರೆಸ್ತಾನೆ. ಕರೆಸಿ, ನೋಡಪ್ಪ ಸೂರ್ಯ, ಯಾಕೆ ಕತ್ಲಿಗೆ ಯಾಕೆ ತ್ರಾಸ ಮಾಡಾಕ್ತಿದ್ನಿ, ಅದ್ರ ಪಾಡಿಗೆ ಅದಕ್ಕೆ ಇರಕ್ಕೆ ಬಿಡು, ನೀನು ಯಾಕೆ ಅದಕ್ಕೆ ಗಂಟು ಬಿದ್ದಿದ್ದಿ, ಹಗಲು ಪೂರ್ತಿ ನಿನ್ನಿಂದ ಓಡ್ತಾ 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 ಸುಸ್ತಾಗಿ ಅದು ರಾತ್ರಿ ಎಲ್ಲೋ ಒಂದು ಚೂರು ಹಿಂಗೆ ರೆಸ್ಟ್ ತೊಗೋಬೇಕಂತಿರ್ತದ, ಮತ್ತೆ ನೀನು ಬಂದು ಓಡಿಸೋಕೆ ಶುರು ಮಾಡ್ತಿದ್ದಿ ಅದಕ್ಕೆ. ಹಿಂಗಾಗಿ ಅದು ಭಾಳ ಕಷ್ಟಕ್ಕೆ ಸಿಗ್ತದ, ಅದಕ್ಕೆ ತೊಂದರೆ ಕೊಡಬಾರ್ದು ನೀನು ಅಂತೇಳಿ ಆ ಪರಮಾತ್ಮ ಮಾಡ್ತಾನೆ. ಅವಾಗ ಸೂರ್ಯ ಅಂತಾನೆ, ದೇವರೇ ನಮ್ದೇನೂ ತಪ್ಪಿಲ್ಲ, ಕತ್ತಲು ಅಂದ್ರೆ ಯಾರಂತೆ ನನಗೆ ಗೊತ್ತಿಲ್ಲ, ಅದನ್ನು ನಾನು ನೋಡೇ ಇಲ್ಲ, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಕತ್ತಲು ಕಾಣೋದೇ ಇಲ್ಲ ನನಗೆ, ನಾನು ಹುಡುಕ್ತಾ ಇದ್ದೀನಿ ಅದನ್ನು, ನೀವು ಏನು ಹೇಳಕತ್ತೀರಲ್ಲ ಅದನ್ನು ಹೆಂಗಾದ್ರು ನೋಡ್ಬೇಕನ್ನೋ ಕುತೂಹಲ ನನಗೆ. ಆದ್ರೆ ನಾನು ಎಲ್ಲಿರ್ತೀನಿ ಅಲ್ಲಿ ಕತ್ತಲು ಇರೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಭೇಟಿ ಮಾಡ್ಬೇಕಂತೀನಿ, ಆಗಲ್ಲಾಗ್ಯದ ನನಗೆ. ನೀವು ಯಾರ ಬಗ್ಗೆ ಏನು ಹೇಳ್ತಿರಲ್ಲ ಅದನ್ನು ಕರ್ಕೊಂಬಂದು ನನಗೊಂದು ಸಾರಿ ಭೇಟಿ ಮಾಡಿಸ್ಕೊಡ್ರಿ, ನಾನು ನೋಡ್ತೀನಿ ಅದನ್ನು. ಅದು ಯಾರಂತೆ ಗೊತ್ತಿಲ್ಲ, ಅದಕ್ಕೆ ನಾನು ಹೆಂಗೆ ಬೆನ್ನತ್ತಲಿ, ಅದಕ್ಕೆ ಹೆಂಗೆ ತೊಂದರೆ ಕೊಡಲಿ, ನನ್ನಿಂದ ಯಾವ ತಪ್ಪು ಆಗ್ತಾ ಇಲ್ಲ ಅಂಥೇಳಿ ಸೂರ್ಯ ಭಗವಂತನಲ್ಲಿ ವಿನಂತಿ ಮಾಡ್ಕೊಂಡು ಹೋಗ್ತಾನೆ. ಮಾಡ್ಕೊಂಡಾಗ ಭಗವಂತ ಅಂತಾನೆ, ಆಯ್ತು ತಗೋ, ನಾನು ಕತ್ಲನ್ನು ತಂದು ಭೇಟಿ ಮಾಡಿಸ್ಬೇಕಾದ್ರೆ ಮಾಡಿಸ್ತೇನೆ ಅಂತ. ಅವತ್ತಿನಿಂದ ಇವತ್ತಿನವರೆಗೂ ಭಗವಂತ ಸೂರ್ಯನಿಗೆ ಕತ್ತಲನ್ನು ಕರೆದುಕೊಂಡು ಹೋಗಿ ಭೇಟಿ ಮಾಡಿಸಲಾಗ್ತಾ ಇಲ್ಲ. ಬೆಳಕಿಗೆ ಕತ್ತಲಿನ ಭೇಟಿ ಆಗ್ತಾ ಇಲ್ಲ, ಮತ್ತು ಕತ್ತಲಿಗೂ ಕೂಡ ಬೆಳಕಿನ ಭೇಟಿ ಆಗ್ತಾ ಇಲ್ಲ. ಕತ್ತಲು ನೋಡ್ರಿ, ಅದು ಬೆಳಕನ್ನು ನೋಡ್ಬೇಕಂದ್ರೆ ಆಗಲ್ಲ. ಅದಕ್ಕೂ ಎಲ್ಲಿ ಕತ್ತಲು ಇರ್ತದ ಅಲ್ಲಿ ಬೆಳಕಿರಲ್ಲ, ಎಲ್ಲಿ ಬೆಳಕಿರ್ತದ ಅಲ್ಲಿ ಕತ್ತಲು ಇರಲ್ಲ. ನಾವು ಇನ್ನೊಂದು ದೃಷ್ಟಿಕೋನದಿಂದನೂ ಇದನ್ನು ನೋಡ್ಬೋದು. ಬೆಳಕಿನ ಗೈರು ಹಾಜರಿಯ ಅಬ್ಸೆನ್ಸ್ ಆಫ್ ಲೈಟ್ ಈಸ್ ಡಾರ್ಕ್ನೆಸ್ ಅಂತ ನಾವು ಅನ್ಬೋದು. ಬೆಳಕಿನ ಗೈರು ಹಾಜರಿಯೇ ಕತ್ತಲು, ಕತ್ತಲಿನ ಗೈರು ಹಾಜರಿಯೇ ಬೆಳಕು ಅಂತ ನಾವು ಅನ್ಬೋದು. ಆದರೆ ಎರಡೂ ಒಟ್ಟಿಗೆ ಇರೋಕ್ಕಂತೂ ಸಾಧ್ಯ ಇಲ್ಲ. ಪೂರ್ತಿ ಕತ್ತಲು ಒಂದರೇ ಇರಬೇಕು, ಇಲ್ಲ ಪೂರ್ತಿ ಬೆಳಕರೇ ಒಂದಿರಬೇಕು. ಅದು ಮಂದ ಬೆಳಕರೇ ಇರಲಿ, ಪ್ರಕಾಶಮಾನವಾದ ಬೆಳಕಿರಲಿ, ಬೆಳಕೇ ಇರಲಿ, ಅಲ್ಲಿ ಕತ್ತಲಿಗೆ ಅವಕಾಶ ಇರಲಿಲ್ಲ. ಅದು ಎಷ್ಟು ಇರ್ತದೋ ಅಷ್ಟು ಅದು ಬೆಳಕು ಬೀರ್ತಾನೆ ಇರ್ತದೆ.
ಹೀಗಾಗಿ ಕತ್ತಲು ಬೆಳಕಿನ ಆಟಗಳ ಮಧ್ಯದಲ್ಲಿ ನಮ್ಮ ಪ್ರೇಮ ಮತ್ತು ಸ್ವಾರ್ಥ ನಾನು ಅನ್ನುವ ಭಾವ ಅಡಿಗೆ. ಈಗ ನಾನು ಮೊದಲು ಮಾತನ್ನು ಶುರು ಮಾಡುವಂಥ ಸಂದರ್ಭದಲ್ಲಿ ನಿಜವಾದ ಪ್ರೇಮ ಎಷ್ಟು, ಕಪಟ ಪ್ರೇಮ ಎಷ್ಟು, ಅವಶ್ಯಕತೆಯ ಪ್ರೇಮ ಎಷ್ಟು ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದ್ದೆ. ಈ ಕಥೆಯಿಂದ ಅದು ಗೊತ್ತಾಗ್ತದೆ. ಹೆಂಗಂದ್ರೆ ನಿಜವಾದ ಪ್ರೇಮ ನಮ್ಮಲ್ಲಿ ಇತ್ತು ಅಂದ್ರೆ ಅದು ಭಾಳ ಸೊಗಸಾಗಿರ್ತದೆ. ನಿಜವಾದ ಪ್ರೇಮ ಮತ್ತೊಬ್ಬರಲ್ಲಿ ಇತ್ತು ನಮ್ಮ ಕುರಿತು ಅಂದರೆ ಅದನ್ನು ಸೊಗಸಾಗಿರ್ತದೆ. ಇಲ್ಲಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ ನಾವು ಪ್ರೇಮದ ಒಂದು ವ್ಯಕ್ತಪಡಿಸುವಿಕೆ ಇಲ್ಲ. ಅದೆಷ್ಟೋ ನಾವು ಮತ್ತೊಬ್ಬರನ್ನ ಮಾತಾಡ್ತೀವಿ, ಕಾಳಜಿ ಮಾಡ್ತೀವಿ ಅಂದ್ರೆ ಅದರಿಂದ ಏನೋ ಒಂದು ನಮ್ಮ ಉದ್ದೇಶ ಇರ್ತದೆ, ಒಂದು ಸ್ವಾರ್ಥದ ಉದ್ದೇಶ ಇರ್ತದೆ. ಮುಂದೊಂದಿನ ಲಾಭ ಆಗ್ಬೋದು, ಅವರಿಂದ ನಮ್ಗೆ ಅನುಕೂಲ ಆಗ್ಬೋದು ಅನ್ನೋ ಭಾವ ಇರ್ತದೆ. ಯಾವುದೇ ಭಾವವಿಲ್ಲದೆ ನಿರ್ಭಾವುಕರಾಗಿ ಪ್ರೇಮಿಸುವುದನ್ನಿದಲ್ಲ, ಅದು ಕೆಲವರಲ್ಲಿ ಮಾತ್ರ ಸಿಗ್ತದೆ. ಅದ್ಭುತ. ಈ ನಿಜವಾದ ಪ್ರೇಮ ನಮ್ಮಲ್ಲಿ ತುಂಬ್ಕೋಬೇಕಂದ್ರೆ ಹೆಂಗೆ? ನಮ್ಮಲ್ಲಿ ತುಂಬ್ಕೋಬೇಕಂದ್ರೆ ನಮ್ಮಲ್ಲಿನ ನಾನು ಅನ್ನುವ ಭಾವ ಕಡಿಮೆ ಆಗಬೇಕು. ನಾನು ಅನ್ನುವ ಭಾವ ಎಷ್ಟು ಸೂಕ್ಷ್ಮವಾಗಿರ್ತದೆ ಅಂದ್ರೆ ಅದು ನಾನು ಜಾಣ ಅನ್ನೋದನ್ನು ಒಂದು ನಾನು ಅನ್ನುವ ಭಾವನೆ, ನಾನು ಶ್ರೀಮಂತ ಅನ್ನೋದನ್ನು ಒಂದು ಭಾವನೆ, ನಾನು ಪರೋಪಕಾರಿ ಅನ್ನೋದನ್ನು ಕೂಡ ಒಂದು ಭಾವನೆ. ಅದು ಅಲ್ಲಿ ನಾನು ಹೋಗಿ ನೀನು ಬಂತು ಅಂದ್ರೆ ಅವಾಗ ನಿಜವಾದ ಪ್ರೇಮ ನಮ್ಮಲ್ಲಿ ಉಂಟಾಗ್ತದೆ. ಅದಕ್ಕೆ ನಾನು ಇದ್ದಲ್ಲಿ ಪ್ರೇಮ ಇಲ್ಲ, ಪ್ರೇಮ ಇದ್ದಲ್ಲಿ ನಾನು ಇರಬಾರ್ದು. ಹೆಂಗೆ ಬೆಳಕಿದ್ದಲ್ಲಿ ಕತ್ತಲಿಲ್ಲ, ಕತ್ತಲಿದ್ದಲ್ಲಿ ಬೆಳಕಿಲ್ಲ, ಹಂಗೆ ನಾನು ಅನ್ನುವ ಭಾವ ಶೂನ್ಯವಾದಾಗ ನಿಜವಾದ ಪ್ರೇಮ ಉಂಟಾಗ್ತದೆ. ಆವಾಗ ನಾವು ಜಗತ್ತನ್ನು ಪ್ರೀತಿಸಲಿ, ಯಾರನ್ನೇ ಪ್ರೀತಿಸಲಿ, ಅದು ಅದ್ಭುತವಾದ ಪ್ರೇಮ ಇರ್ತವೆ ಮುಂದೆ. ಯಾಕಂದರೆ ಯಾವುದೇ ನಿರೀಕ್ಷೆಗಳು ಆ ಪ್ರೇಮದ ಹಿಂದೆ ಇರುವುದಿಲ್ಲ. ಅದಕ್ಕೆ ನಾನು ಎನ್ನುವುದು ನನ್ನಿಂದ ಸರಿದು ಹೋದಾಗ ನಿಜವಾದ ಪ್ರೇಮದ ಉಗಮ ಅಲ್ಲಿ ಆಗ್ತದೆ. ಅದಕ್ಕೆ ಅದು ನಾನು ಅನ್ನುವ ಭಾವವನ್ನು ನಾವು ಸರಿಸಬೇಕಾಗ್ತದೆ. ಧನ್ಯವಾದಗಳು.